ಈ ಒಂದು ಕಬಡ್ಡಿ ಪಂದ್ಯಗಳಿಗೆ ಭೂದಾನಿಗಳು ಕೊಟ್ಟಿರತಕ್ಕಂಥ ದಾನಿಗಳು RS ಪಾಟೀಲ್ ಸರ್ ಅವರಿಗೆ ಕಮಿಟಿ ಕಡೆಯಿಂದ ಎಲ್ಲ ಊರಿನ ಆಟಗಾರರ ಕಡೆಯಿಂದ ಹಾಗೂ ಎಲ್ಲ ವ್ಯವಸ್ಥಾಪಕರ ಕಡೆಯಿಂದ ತುಂಬರದ ಅಭಿನಂದನೆ ಸಲ್ಲಿಸುತ್ತಾ ಪ್ರತಿಯೊಂದು ಊರಿನಲ್ಲಿ ಕ್ರೀಡಾಪಟುಗಳನ್ನು ಬೆಳೆಸುತ್ತಾ ಪ್ರೋತ್ಸಾಹಿಸುತ್ತಾ ಊರಿನ ಕೀರ್ತಿಯನ್ನು ಹೆಚ್ಚಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂಸಾಗಲಂತ ಹೇಳ್ತಾ ಈಗ ಮತ್ತೆ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡೋಣ. ಉತ್ತಮ ಹಿಡಿತಗಾರನಿಗೆ ಮತ್ತು ಉತ್ತಮ ದಾಳಿಕೋರನಿಗೆ ತಲಾ 501 ದಾನಿಗಳು ಸೂಚನೆ ನೀಡುತ್ತಾರೆ. ಇದು ಬಂಪರ್ ಲಾಟ್ರಿ. ಆಟ ಪ್ರದರ್ಶಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. 501 501. ಅದೇ ರೀತಿ ವಿಶೇಷ ಬಹುಮಾನ ಉತ್ತಮ ದಾಳಿಗಾರನಿಗೆ 1,001 ಕೊಡುಗೆ ಮೊಹಮ್ಮದ್ ಸರ್ ನಕಾಶಿ ಅವರು ನೀಡುತ್ತಾರೆ. 50,000 ಇವರ ಕೊಡುಗೆ ನೀಡುತ್ತಾರೆ. ಮೊದಲ ದಾಳಿಯ ಭಾಗದಲ್ಲಿ SKT ರೋಡ್ಗೆ ತಂಡ ಆಟಗಾರ ಸಿರಿಸೈಲ. ತುಂಬ ಚಾಣಾಕ್ಷರತೆಯಿಂದ ಸಾಗದಿಂದ ಒಂದು ಬಂದ ಅದ್ಭುತವಾದಂತಹ ಅಂಕ. ದಯವಿಟ್ಟು ಆಟಗಾರರು ಕಬಡ್ಡಿ ಕಬಡ್ಡಿ ಜೋರಾಗಿ ಹೇಳ್ಬೇಕು. ಪ್ರೇಕ್ಷಕರು ತುಂಬಾ ಚಾಣಾಕ್ಷರದಿಂದ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೊದಲ ದಾಳಿಯ ಭಾಗದಲ್ಲಿ ಕರಬಣ್ಣ ತಂಡದ ಆಟಗಾರ ಕಾದನೋಡನೆ ಈ ಬಾರಿ ಯಾವ ರೀತಿ ಸಮತಲಿಗೆ ಸಾಕಾಗುತ್ತಾರೆ. ದಯವಿಟ್ಟು ಆಟಗಾರರು ಯಾವುದೇ ರೀತಿ ಗೊಂದಲ ಮಾಡಬಾರ್ದು. ನಿರ್ಣಾಯಕರ ನಿರ್ಣಯ ಅಂತಿಮ ನಿರ್ಣಯ. ದಯವಿಟ್ಟು ಲೈನಪ್ ಯಾರಾದ್ರೂ ನೋಡ್ರಿ. ಇದು ಫೈನಲ್ ಪಂದ್ಯ ಇರುವುದರಿಂದ ಲೈನಪ್ ಅಲ್ಲಿ ಆರಂಭ ಆಗಿರಬೇಕು. ಮೊದಲ ದಾಳಿ ಭಾಗದಲ್ಲಿ ಶ್ರೀಶೈಲ ರೋಡಿಗೆ ತಂಡದ KG ಭಾಗದಲ್ಲಿ ಆಡತಕ್ಕಂಥ ಯುವ ಪ್ರತಿಭೆ ಜಿದ್ದಾಜಿದ್ದಿ ಫೈನಲ್ ಪಂದ್ಯ. ಹಿಡಿತಕ್ಕಾಗಿದ್ದಾರೆ ಅಬ್ದುಲ್ ಅಲ್ಲ. ಮೂರು ಎರಡರ ಪಂದ್ಯ ಸಾಗ್ತಾ ಇದೆ. ಇದೊಂದು ಜಿದ್ದಾಜಿದ್ದಿ ಪಂದ್ಯ. ಮೊದಲ ದಾಳಿ ಭಾಗದಲ್ಲಿ ಶ್ರೀಶೈಲ 3-1 ಪಂದ್ಯ. ಓಕೆ ಸರ್. ಫಸ್ಟ್ ಟೈಮ್ ಔಟ್. ಕಡೆ ಗಮನ ಇರಲಿ. ಮೊದಲ ದಾಳಿಯ ಭಾಗದಲ್ಲಿ ಕರಬಣ್ಣ ತಂಡದ ಆಟಗಾರರ ಅಮೀನ್ ಒಂದು ಜಿದ್ದಾಜಿದ್ದಿ ಪಂದ್ಯ. ಬೋನಸ್ ಪಾಯಿಂಟ್ ಮಳೆ ಇಲ್ಲದ ಬೆಳೆ ಸಿಗ್ತಾ ಇದೆ ಕರಬಣ್ಣ ತಂಡಕ್ಕೆ. ಮೊದಲ ದಾಳಿ ಭಾಗದಲ್ಲಿ ಶ್ರೀಶೈಲ ಉತ್ತಮ ದಾಳಿಕೋರನಿಗೆ ಉತ್ತಮ ಹಿಡಿತಗಾರನಿಗೆ ತಲಾ 501 ಮತ್ತು ಮತ್ತೊಂದು ವಿಶೇಷ ಬಹುಮಾನ 1,001 ರೂಪಾಯಿ. ಈ ಪಂದ್ಯಾವಳಿಯ ಬೆಸ್ಟ್ ರೈಡರ್ಗೆ ದಯವಿಟ್ಟು ಲೈನ್ ಅಪ್ ಅಲರ್ಟ್ ಆಗಿರ್ಬೇಕ್ರಿ. ಮೊದಲ ದಾಳಿಯ ಭಾಗದಲ್ಲಿ ಅಮೀನ್ ಜಿದ್ದಾಜಿದ್ದಿ ಪಂದ್ಯ ಸಾಗ್ತಾ ಇದೆ. ಪ್ರೇಕ್ಷಕರ ಮನಸ್ಸೆಳೆತಕ್ಕಂಥ ಒಂದು ಪಂದ್ಯ ಫೈನಲ್ ಪಂದ್ಯ. ಕರ್ಬಂಟ್ ನಾಳೆ ವರ್ಸಸ್ SKT ರೋಡ್. ಫೈನಲ್ ಮ್ಯಾಚ್ ಸರಿ ಹಿಂದಕ ನಮ್ಗೆ ಅಡ್ಡಾಡಕ್ಕೆ ಜಾಗನ ಬಿಡಬೇಕು ಬೇಡ ಅಲ್ಲಿಂದ ಬಿಡ್ರೆ ಜಾಗ ಅವ್ರಿಗೆ ಅಂತರ ಆಗಿ ಅದರಲ್ಲಿ ಮಾಡಿ ಮತ್ತೆ ಇದು ಮಾಡಿ
ನಾನು ನೀನ ಎಂಬತ್ತು ಪಂದ್ಯ ಸಾಕ್ತಾ ಇದೆ. ನಾಲ್ಕು 2 ಪಂದ್ಯ ಸಾಕ್ತಾ ಇದೆ. SKT ರೋಡ್ಗೆ 4 ಕರಬಂಡ್ನಾಳ್ 2 ಈ ಅಂಕ ಸೇರಿಕೊಳ್ಳುತ್ತಾ ಕರಬಂಡ್ನಾಳ್ ಪಟ್ಟಿಗೆ ಕಾದು ನೋಡೋಣ. 3 ಅಂಕದ ಪಂದ್ಯ ಸಾಕ್ತಾ ಇದೆ. ಉತ್ತಮವಾದಂತಹ ಹಿಡಿತ ಕರಬಂಡ್ನಾಳ್ ತಂಡದಿಂದ. ಮೊದಲ ದಾಳಿಯ ಭಾಗದಲ್ಲಿ ಮಹೇಶ್ ಬೋನಸ್ ಪಾಯಿಂಟ್. ಮಳೆ ಇಲ್ಲದ ಬೆಳೆ ಸಮಾನಾಂತರವಾಗಿ ಸಾಗತಕ್ಕಂಥ ಪಂದ್ಯ 4-4 4 ಪಂದ್ಯ ಅಂಕಣದಲ್ಲಿ ಸಾಗ್ತಾ ಇದೆ. ಇದೇ ರೀತಿ ಪಂದ್ಯ ಸಮಾನಾಂತರವಾಗಿ ಸಾಗಿ ಟೈ ಬೇಕರ್ಗೆ ಹೋಗುತ್ತಾ ಕಾದು ನೋಡೋಣ. SKT ರೋಡ್ಗೆ ತಂಡದ ಆಟಗಾರ ನಾಗೇಶ ದಾಳಿಯತ್ತ ಯಾವುದೇ ಕಡೆದಾಶಿಯಲ್ಲ ಮರಳಿ ಅಂಕಣಿಕೆ ಟೈಮ್ ಔಟ್ ತೆಗೆದುಕೊಂಡಿದ್ದಾರೆ. SKT ರೋಡ್ಗೆ ತಂಡದ ಆಟಗಾರ ಹೊಸ ಪಂದ್ಯ ಶುರುವಾಗ್ತಾ ಇದೆ. ಎಲ್ಲರಿಗೂ ಗಮನ ಪಂದ್ಯದತ್ತ ಉಳ್ಳಾಗಡ್ಡಿ ಒಟ್ಟ ಆಡಿಡೋದಿಲ್ಲ ಆಗಲ್ಲ. 9ರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ. ಇಲ್ಲ ಇವ್ರು ಆ ಕಡೆ ಹೋಗ್ಬೇಕು. ದಾಳಿಯ ಭಾಗದಲ್ಲಿ ನಾಗೇಶ ರೋಡ್ಗೆ ತಂಡದ ಆಟಗಾರ ಟೈಮ್ ಸ್ಟಾಪ್ ಮಾಡ್ರಿ ಸರ್. ಗಾಡಿಗೆ ಮಾಡಿದ್ದು 10 ಕೋಟಿ ಗಾಡಿ ಇಡ್ತೀರಿ. ಗಾಡಿಗೆ ಕಪ್ಲ ಯಾವ್ದು ಕಪ್ಲ ದಯವಿಟ್ಟು ಇದು ಫೈನಲ್ ಪಂದ್ಯ ಇರುವುದರಿಂದ ನಿರ್ಣಾಯಕರು ಕೊಟ್ಟಂತ ನಿರ್ಣಯವನ್ನು ಸ್ವೀಕಾರ ಮಾಡಿಕೊಂಡು ಆಡಬೇಕು. ಹಲೋ, ದಯವಿಟ್ಟು ಪ್ರತಿ ಸಲ ನೀವು ಬೋನಸ್ ಕೊಡಿ ನಿರ್ಣಾಯಕ ಕೊಡ್ತಾರೋ ಇಲ್ಲ ನಿರ್ಣಾಯಕರು ಅದಕ್ಕಿಂತ ಸೇವನವ ಅಲ್ಲ. ಪ್ರತಿ ಸಲ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ತಿಳ್ಕೊಬೇಕಪ್ಪ. ಈಗ ಯಾರು ಅಂಬಾರಿಗೆ ನೀವು ವಾದ ಮಾಡಬಾರ್ದು. ಯಾಕಪ್ಪ ಅಂತಂದ್ರ ಇಲ್ಲಿವರೆಗೆ ಶಾಂತತೆಯಿಂದ ಆಟ ಆಡ್ಕೊತ ಬಂದಿರಿ. ನೀವು ಬೋನಸ್ ಮಾಡ್ರಿ, ಪಾಯಿಂಟ್ ಮಾಡ್ರಿ, ಅಲ್ಲಿ ನಿರೀಕ್ಷೆ ನಾವು ರೊಕ್ಕ ಕೊಟ್ಟು ಅದಕ್ಕ ಸ್ಕೋರ್ ಹೇಳಿ ಸರ್. ಹಂಗೆ ಸರ್ 8-8 ಸಮಾನಾಂತರವಾಗಿ ಸಾಗತಕ್ಕಂಥ ಪಂದ್ಯ ಇದು. 8-8 ಗೆಲುವು ಯಾರಿಗುಂಟು ಕಾದು ನೋಡೋಣ. ಐದು ಮಂದಿಗೆ ಓಡಾಡ್ತಿದ್ರು ಶಾಂತರ ಸಾಗತಕ್ಕಂಥ ಒಂದು ಪಂದ್ಯ ಇದು. 8-8 ಪಂದ್ಯ ಮತ್ತೊಂದು ದಾಳಿ ಭಾಗದಲ್ಲಿ 0 ನಂಬರ್ ಜರ್ಸಿ ಆಟಗಾರ ಅಮೀನಾ
ಕರ್ಬಣ್ಣ ತಂಡದಿಂದ ದಾಳಿ ಸಾಕ್ತಾ ಇದೆ ರೂಢಿ ತಂಡದ ಮೇಲೆ. ಒಂದು ಜಿದ್ದಿ ಪಂದ್ಯ ಇದು. ಎರಡೂರಲ್ಲಿ ಒಂದು ಅಂಕ ಸಿಗ್ತಾ ಇದೆ ರೂಢಿ ತಂಡಕ್ಕೆ. 9-8 ಪಂದ್ಯ ನೋಡ್ರಿ ಇದು. 9 ರೂಢಿಗೆ 8 ಕರ್ಬೆಂಟ್ನಾಳ್. ಓಕೆ ಸರ್, 9 ರೂಢಿಗೆ 8 ಕರ್ಬೆಂಟ್ನಾಳ್. 1 ಅಂಕದ ಮುನ್ನಡೆಯಲ್ಲಿ ಸಾಕ್ತಾ ಇದ್ದಾರೆ ರೂಢಿ ತಂಡದ ಆಟಗಾರರು. ಸೋತೆನೆಂದು ಕುಗ್ಗಬೇಡ, ಗೆದ್ದೆನೆಂದು ಹಿಗ್ಗಬೇಡ. ಇಲ್ಲಿ ಯಾವುದೂ ಶಾಶ್ವತವಲ್ಲ. ಉದುರುವ ಎಲೆ, ಅರಳಿದ ಹೂವು, ಉರಿಯುವ ದೀಪ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಇವತ್ತು ಗೆಲುವಿರಲಿ ಸೋಲಿರಲಿ ಸಮಾನಾಂತರವಾಗಿ ಸ್ವೀಕಾರ ಮಾಡಿಕೊಂಡು ಆಟ ಆಡಬೇಕು. ತುಂಬಾ ಸೊಗಸಾಗಿ ಸಾಕತಕ್ಕಂಥ ಒಂದು ಫೈನಲ್ ಪಂದ್ಯ ಇದು. ದಾಳಿಯ ಭಾಗದಲ್ಲಿ ಹನ್ನೆರಡನೇ ಪ್ರದೇಶಗಾರ ಈ ಬಾರಿ ಕಾರಣವನ್ನು ತಾಗಿದ್ದವರ ಅದ್ಭುತವಾದಂತಹ ಹಿಡಿತ SKT ರೂಢಿ ತಂಡದ ಆಟಗಾರನಿಂದ ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮೊದಲ ದಾಳಿಯ ಭಾಗದಲ್ಲಿ ನಾಗರಿಕ SKT ರೂಢಿ ತಂಡದ ಆಟಗಾರ. ರೂಢಿಗೆ ಭದ್ರಕೋಟೆಯನ್ನು ಭೇದಿಸುವಲ್ಲಿ ಯಶಸ್ವಿಯಾಗುತ್ತಾರ ಕರ್ವಣ್ಣ ತಂಡದ ಆಟಗಾರರು. ಕಾದ ನೋಡೋಣ. ಅಡ್ಡಿ ಬಿಟ್ಟು ಬೇಡ ಗಚ್ಚ. ಒಂದು ಜಿದ್ದಿ ತುರುಸಿನ ಪಂದ್ಯ ಇದು. ಮೊದಲ ದಾಳಿಯ ಭಾಗದಲ್ಲಿ ಅಬ್ದುಲ್ಲಾ ಬೋನಸ್ ಪಾಯಿಂಟ್ ಸಿಗ್ತಾ ಇದೆ. ಮಳೆ ಇಲ್ಲದ ಬೆಳೆ ಕರ್ಬಣ್ಣ ತಂಡಕ್ಕೆ. 9-10 ಪಂದ್ಯ ಕೇವಲ 1 ಅಂಕದ ಮುನ್ನಡೆಯಲ್ಲಿ ಸಾಕ್ತಾ ಇದ್ದಾರೆ ರೂಢಿ ತಂಡದ ಆಟಗಾರರು. ಪ್ರತಿ 1 ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಫೈನಲ್ ಪಂದ್ಯದಲ್ಲಿ. ಸತತ ಪ್ರಯತ್ನದ ಪರಿಶ್ರಮಕ್ಕೆ ಸಿಗುವ ಫಲ. ಗುಮ್ಮುತ್ತ 2 ಅಂಕವನ್ನು ತೆಗೆದುಕೊಂಡಿದ್ದಾರೆ SKT ತಂಡ ಆಟಗಾರ. ಅದ್ಭುತವಾದಂತ ಅಂಕ. ಮೊದಲ ದಾಳಿ ಭಾಗದಲ್ಲಿ ಶ್ರೀಶೈಲ ಒಂದು ಜಿದ್ದಿ ಪಂದ್ಯ ಸಾಕ್ತಾ ಇದೆ. ನಿರ್ಣಯನ ಕಾದ ನೋಡೋಣ. ಇದೊಂದು 2 ಬಾಡಿ ಸೂಪರ್ ರೈಡ್ 2+2 ಪಾಯಿಂಟ್. ನೇರವಾಗಿ 4 ಅಂಕ. ಕೊನೆಯ ಈ ಬಾರಿ ಮತ್ತೊಮ್ಮೆ ವಯಸ್ಸವರ ಕಾಲ ನೋಡೋಣ. ಇದೊಂದು ತುರುಸಿನ ಬಂದ. ಸರ್ ಅಂಕಗಳ ಕರೆ ಸ್ವಲ್ಪ ಈ ಕಡೆ ತಿಳಿಸ್ಬೇಕು ಸರ್. ಅಂಕಗಳನ್ನ ಹೇಳ್ರಿ ಸ್ವಲ್ಪ. ಬೋನಸ್ ಅಂಕವನ್ನು ನೀಡ್ತಾ ಇದ್ದಾರೆ. ಟೈಮ್ ಸ್ಟಾಪ್ ಮಾಡಿ ಸರ್. ಟೈಮ್
12-16 ಸರ್. ರಿಮೈನಿಂಗ್ ಟೈಮ್ ಹೇಳಿ ಸರ್. ಹನ್ನೆರಡು 16 ಪಂದ್ಯ ಸಾಗ್ತಾ ಇದೆ. 4 ಅಂಕಗಳ ಮುನ್ನಡೆಯಲ್ಲಿ ಭರ್ಜರಿ ಮುನ್ನಡೆ ಸಾಗ್ತಾ ಇದೆ ರೂಢಿ ತಂಡದಿಂದ. ಚಾಣಾಕ್ಷರತೆಯಿಂದ ಸಾಗತಕ್ಕಂಥ ಒಂದು ಪಂದ್ಯ ಮುಗಿದಾಗಿದೆ. ಓಕೆ.